ಹೌದಾ? ಇದ್ರ ಉದ್ದೇಶ ಇಷ್ಟೇ, ಇವರು ನಮ್ಮೊಳಗೆ ಒಬ್ಬರೇ, ಎಲ್ಲರಿಗೂ ಗೊತ್ತು ಅಲ್ವಾ. ಬಟ್ ಅವರು ಒಂದಿನ 2 ದಿನ 3 ದಿನ ರಜೆ ಹಾಕಿದ್ರೆ ಎಷ್ಟು ಕಷ್ಟ ಆಗತ್ತೆ ಅದು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವ್ರದ್ದು ನಮ್ಮ ಸ್ವಚ್ಛವಾಗಿರ್ಲಿಕ್ಕೆ ಮೇಯ್ನ್ ಕಾರಣ ಇವರೇ ಇರ್ಬೋದು. ಮತ್ತು ಅವರನ್ನು ನಾವೆಲ್ಲರೂ ಆತ್ಮೀಯತೆಯಿಂದ ನೋಡೋಣ. ನಮ್ಮ ಕೈಲಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು ಅವರಿಗೆ. ನಿಮ್ಮ ಬಲ್ಕಾಗಿ ಕಸ ತೊಗೊಂಡೋಗೋರು ಇರ್ಬೋದು, ಮನೆ ಎದುರು ಬಂದು ಗುಡಿಸಿರ್ಬೋದು, ಎಲ್ಲರಿಗೂ ನಮ್ಮ ಕೈಲಾಗದಷ್ಟು ಏನೋ ಸಪೋರ್ಟ್ ಮಾಡ್ಬೋದು. ರೆಸ್ಪೆಕ್ಟ್ ಕೊಡೋಣ ಫಸ್ಟು ಅವರಿಗೆ. ನಮ್ಮವರೇ ಅಂತ ಒಂದು ಥ್ಯಾಂಕ್ಸ್ ಹೇಳೋಣ. ಕಸ ಕೊಟ್ಟು ಕೂಡಲೇ ತೊಗೊಂಡು ಹೋಗ್ತಾರಲ್ಲ, ಅದಕ್ಕೊಂದು ಥ್ಯಾಂಕ್ಸ್ ಹೇಳೋಣ. ಅದಕ್ಕಿಂತ ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರ ಮುಖದಲ್ಲಿ ನೋಡಿ ಒಂದು ಥ್ಯಾಂಕ್ಸ್, ನಾವು ಏನಾದ್ರು ಒಂದು ಕೊಟ್ಟು ವೇಸ್ಟ್ ಕೊಟ್ಟು ಒಂದು ಅವ್ರು ತೊಗೊಂಡೋಗೋ ಥ್ಯಾಂಕ್ಸ್ ಹೇಳಿ ಅವ್ರ ಮುಖದಲ್ಲಿ ನೋಡಿ. ಅವ್ರು ಏನೂ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಏನೋ ನಮ್ಮ ಮನೇಲಿ ಏನೋ ಮಾಡಿರ್ತಾರೆ, ಫಂಕ್ಷನ್ ಇರುತ್ತೆ, ಏನಾದ್ರು ಒಂದು ಚೂರು ಎಕ್ಸ್ಟ್ರಾನೇ ಮಾಡಿರ್ತೀವಿ, ಕೊಡೋಣ ಅವ್ರಿಗೆ. ಅದರಲ್ಲಿ ಏನು ತಪ್ಪಿಲ್ಲ. ನಾನು ಇವತ್ತು ಹೇಳ್ತಿದ್ದೀನಿ ಅಂತಂದ್ರೆ ನಾನೇನು ಕುಬೇರಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗತ್ತೆ ನನಗೆ ಗೊತ್ತಿಲ್ಲದೇನೆ ನಾನು ಮಾಡ್ತಾ ಇರ್ತೀನಿ. ನೀವು ಇದರಿಂದ ಅಟ್ಲೀಸ್ಟ್ ಇಬ್ಬರಿಗೂ ನಿಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ಹೆಲ್ಪ್ ಮಾಡಿದರೆ ಇವತ್ತಿನ ಎಪಿಸೋಡು ಇವರು ಬದುಕಿನ ಬುತ್ತಿ ಇವ್ರು ಇವತ್ತು ಬಂದದಕ್ಕೂ ಸಾರ್ಥಕ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್.